ದೇವನೊಬ್ಬ ನಾಮ ಹಲವು ಎಂಬ ಮಾತಿನಂತೆ ವ್ಯಕ್ತಿ ಒಬ್ಬ ವ್ಯಕ್ತಿತ್ವ ಹಲವು ಎನ್ನುವುದಕ್ಕೆ ಶ್ರೀಕೃಷ್ಣನೇ ಶ್ರೇಷ್ಠ ಉದಾಹರಣೆ. ಕೃಷ್ಣ ಎಂಬುದು ಯಾರಿಗೂ ಅರ್ಥವಾಗದ ವ್ಯಕ್ತಿತ್ವ. ಒಬ್ಬೊಬ್ಬರ ಕಣ್ಣಿಗೆ ಒಂದೊಂದು ರೀತಿ ಕಾಣಿಸಿಕೊಳ್ಳುವ ಕೃಷ್ಣ ಭಕ್ತರಿಗೆ ದೇವರಾಗಿ, ರಾಧೆಗೆ ಪ್ರಿಯತಮನಾಗಿ, ರುಕ್ಮಿಣಿಗೆ ಮಡದಿಯಾಗಿ, ಅರ್ಜುನನಿಗೆ ಗೆಳೆಯನಾಗಿ, ಇಡೀ ಜಗತ್ತಿಗೆ ಭಗವದ್ಗೀತೆಯನ್ನು ಸಾರಿದ ಗುರುವಾಗಿ ನಿಂತಿದ್ದಾನೆ. ಶ್ರೀಕೃಷ್ಣನು ತನ್ನ ಜೀವನದ ಮೂಲಕ ಹಾಗೂ ತನ್ನ ಬೋಧನೆಗಳ ಮೂಲಕ ನಮ್ಮೆಲ್ಲರಿಗೂ ಅತಿ ಮುಖ್ಯವಾದ ನೀತಿಗಳನ್ನು ಕಲಿಸಿದ್ದಾನೆ. ಶ್ರೀಕೃಷ್ಣನ ಕೆಲವು ಪ್ರಮುಖ ನೀತಿಗಳು ಇಂತಿವೆ. ಧರ್ಮದ ಮಾರ್ಗದಲ್ಲಿ ಸದಾ ಇರಬೇಕೆಂದು ಶ್ರೀಕೃಷ್ಣನು ಹೇಳಿದ್ದಾನೆ. ಧರ್ಮದ ಮಾರ್ಗದಲ್ಲಿ ನಾವು ನಡೆದುಕೊಂಡಾಗಲೇ ನಮ್ಮನ್ನು ಸತ್ಯದ ಮಾರ್ಗದಲ್ಲಿ ಇಡುತ್ತದೆ. ಇದನ್ನು ಮಹಾಭಾರತದ ಯುದ್ಧದಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಕಾರ್ಯ ಮಾಡುವುದು ನಮ್ಮ ಕರ್ತವ್ಯ, ಫಲದ ಆಶೆಯಿಲ್ಲದೆ ಕಾರ್ಯ ಮಾಡುವುದೇ ಶ್ರೇಷ್ಠವಾದದ್ದು. ಇದು ಭಗವದ್ಗೀತೆಯಲ್ಲಿಯೇ ಪ್ರಮುಖ ತತ್ವವಾಗಿದೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕಡಾಚನ. ನಿನಗೆ ಕೇವಲ ಕರ್ಮವನ್ನು ಮಾಡುವ ಅಧಿಕಾರವೇ ಇದೆ, ಆದರೆ ಅದರ ಫಲವನ್ನು ನಿರೀಕ್ಷಿಸುವ ಹಕ್ಕಿಲ್ಲ. ಯಶಸ್ಸು ಅಪಯಶಸ್ಸು, ಲಾಭ ನಷ್ಟ ಇವುಗಳನ್ನು ಸಮಾನವಾಗಿ ನೋಡಬೇಕು. ಯಾವುದರಲ್ಲಿಯೂ ಭಾವನಾತ್ಮಕ ಅಂಶವನ್ನು ಬೆಳೆಸಿಕೊಳ್ಳಬಾರದು. ಭಗವಂತನ ಮೇಲಿನ ನಿಷ್ಠೆ ಹಾಗೂ ಪ್ರೀತಿ, ಭಕ್ತಿ ನಮ್ಮ ಜೀವನವನ್ನು ಶ್ರೇಷ್ಠ ಮಾಡುತ್ತದೆ. ಗೋಪಿಯರ ಭಕ್ತಿಯಿಂದ ಶ್ರೀಕೃಷ್ಣನು ಇದನ್ನು ತೋರಿಸಿದ್ದಾನೆ. ಕ್ಷಮೆ ಅತ್ಯಂತ ಶ್ರೇಷ್ಠವಾದ ಗುಣ. ನಾವು ದ್ವೇಷವನ್ನು ಮೀರಿಸಿದಾಗ ಮಾತ್ರ ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನ ಸಿಗುತ್ತದೆ. ಜೀವನದಲ್ಲಿ ಕಷ್ಟಗಳು, ದುರಂತಗಳು ಯಾವಾಗಲೂ ಬರುತ್ತವೆ, ಆದರೆ ಇವುಗಳನ್ನು ಧೈರ್ಯದಿಂದ, ಆತ್ಮಸ್ಥೈರ್ಯದಿಂದ ಹಾಗೂ ನಗು ಮುಖದಿಂದ ಎದುರಿಸಬೇಕು. ಸತ್ಯ ಮತ್ತು ನ್ಯಾಯದ ಮಾರ್ಗದಲ್ಲಿ ನಡೆಯಬೇಕು. ಮಿಥ್ಯೆಯ, ಬಲಾತ್ಕಾರ, ದ್ವೇಷ ಮತ್ತು ಅಸಹನೆಯಿಂದ ದೂರ ಇರಬೇಕು. ಈ ನೀತಿಗಳನ್ನು ಅನುಸರಿಸುವ ಮೂಲಕ ನಾವು ಶ್ರೇಷ್ಠ ಜೀವನವನ್ನು ಸಾಧಿಸಬಹುದು ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಬಹುದು. ಧನ್ಯವಾದಗಳು ಸ್ನೇಹಿತರೆ. ಮುಂದೆ ಇನ್ನಷ್ಟು ನೀತಿ ಕಥೆಗಳನ್ನು ನಿಮ್ಮ ಬಳಿ ಹಂಚಿಕೊಳ್ಳುತ್ತೇನೆ. ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್